2023 ಮತ್ತು 2024ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ರಾಜ್ಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿದ್ದು ರಾಜ್ಯವೇ ಹೆಮ್ಮೆ ಪಡುವಂತಹ ವಿಚಾರ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಆನಂದ್ ಅವರು ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗೆ ಸಾಕಷ್ಟು ಸಿದ್ಧತೆಗಳನ್ನು ಶಿಕ್ಷಣ ಇಲಾಖೆ ಮಾಡಿತ್ತು. ಕಡಿಮೆ ಫಲಿತಾಂಶ ನೀಡುತ್ತಿದ್ದ ಶಾಲೆಗಳನ್ನು ಗುರುತಿಸಿ ಅಂತಹ ಶಾಲೆಗಳಿಗೆ ವಿಶೇಷವಾದ ಕಾಳಜಿಯನ್ನು ನೀಡಿ ಕಲಿಕೆಯಲ್ಲಿ ಹಿಂದೆ ಉಳಿದಿದ್ದ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ತರಗತಿಗಳನ್ನು ನೀಡಿದ್ದೇವೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಉತ್ತಮ ಫಲಿತಾಂಶವೂ ಬಂದಿದೆ. ಇದು ಜಿಲ್ಲೆಗೆ ಹೆಮ್ಮೆ ತರುವಂತಹ ವಿಚಾರವಾಗಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ 2023-24 ಸಾಲಿನ SSLC ಮತ್ತು PU ರಿಸಲ್ಟ್ಸು ಅತಿ ಉತ್ತಮ ಒಂದು ಫಲಿತಾಂಶ ಬಂದಿದೆ. ಸೊ SSLCನಲ್ಲಿ ಇಡೀ ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದಿದ್ದೇವೆ ಮತ್ತು PUದಲ್ಲಿ ಇಡೀ ರಾಜ್ಯದಲ್ಲೇ ಫಸ್ಟ್ ಪ್ಲೇಸನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪಡೆದಿದೆ. ಇದಕ್ಕೋಸ್ಕರ ಇದು ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಆ ಇಲಾಖೆಯಿಂದ ಮಾಡಿದ್ದೇವೆ. ಸೊ ಉದಾಹರಣೆಗೆ ಈ SSLC ಪರೀಕ್ಷೆಯಲ್ಲಿ ಹಿಂದಿನ ವರ್ಷದ ರಿಸಲ್ಟನ್ನು ಒಂದು ಡೀಟೇಲ್ಡ್ ಅನಾಲಿಸಿಸ್ ಮಾಡಿ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಶಾಲೆಗಳನ್ನು ಐಡೆಂಟಿಫೈ ಮಾಡಿದ್ದೇವೆ. ಅದರಲ್ಲಿ ಸಿ ಕ್ಯಾಟಗರಿ ಶಾಲೆಯಲ್ಲಿರುವಂಥ ಹೆಡ್ ಮಾಸ್ಟರ್ಗಳಿಗೆ ಪ್ರತ್ಯೇಕವಾಗಿ ರೆಗ್ಯುಲರ್ ಸೆಷನ್ಸು, ಮಾನಿಟರಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಸೆಷನ್ಸು ಮತ್ತು ಅವರಿಗೆ ಆಗಿರುವಂತಹ ಏನು ಪ್ರಾಬ್ಲಮ್ಸ್ ಇದೆ ಇನ್ ಟರ್ಮ್ಸ್ ಆಫ್ ಟೀಚರ್ಸ್ದು ಪ್ರಾಬ್ಲಮ್ಸ್ ಇರ್ಬೋದು, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ದು ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನು ಅಡ್ರೆಸ್ ಮಾಡುವಂಥ ಪ್ರಯತ್ನವನ್ನು ನಾವು ಈ ವರ್ಷ ಮಾಡಿದ್ದೇವೆ. ಸೊ ಅದರಲ್ಲೂ ಕೂಡ ಈಗ ಲಾಸ್ಟ್ ಇಯರ್ ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಅನಾಲಿಸಿಸನ್ನು ಮಾಡಿ ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಶಾಲೆ ಪ್ರತಿ ವರ್ಷವೂ ಕೂಡ ಕಡಿಮೆ ರಿಸಲ್ಟ್ಸ್ ಕೊಡುವಂಥ ಶಾಲೆಗಳು ಅಂತ ನಾವು ಗುರುತಿಸಿದೆವು. ಆ ಶಾಲೆಗಳಿಗೆ ಪ್ರತ್ಯೇಕವಾಗಿ ವಿಶೇಷ ಒಂದು ಕಾಳಜಿಯನ್ನು ಕೊಟ್ಟು ಆ ಶಾಲೆಗಳಲ್ಲಿ ಇರುವಂತಹ ಕಲಿಕೆಯಲ್ಲಿ ಹಿಂದಿರುವಂಥ ವಿದ್ಯಾರ್ಥಿಗಳನ್ನು ಐಡೆಂಟಿಫೈ ಮಾಡಿದ್ದೇವೆ. ಆ ಶಾಲೆಯಲ್ಲಿ ಮಾಡಿರುವಂಥ ಅಸೆಸ್ಮೆಂಟ್ಸು, ಸಮ್ಮೇಟಿವ್ ಆ್ಯಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ ಆ್ಯಂಡ್ ಇಂಟರ್ನಲ್ ಅಸೆಸ್ಮೆಂಟ್ಸು ಮತ್ತು ಈಗ ಶಾಲೆಯಲ್ಲಿ ಆಗುವಂತಹ ಇಂಟರ್ನಲ್ ಎಕ್ಸಾಮಿನೇಷನ್ಸ್ನಲ್ಲಿ ಐಡೆಂಟಿಫೈ ಆಗಿರುವಂತಹ ಸ್ಲೋ ಲರ್ನರ್ಸ್ಗೆ ವಿಶೇಷವಾಗಿ ಒಂದು ಪ್ರತಿದಿನ ಅದೇ ಶಾಲೆಯಲ್ಲೇ 1 hour ಅಡಿಷ್ನಲ್ ಕ್ಲಾಸಸ್ಸನ್ನು ಕೂಡ ಮಾಡಿದ್ದೇವೆ. ಅದನ್ನೆಲ್ಲ ಮಾಡಿ ಈಗ ಅವರಿಗೆ ಕರೆಕ್ಟಾಗಿ ಓರಿಯೆಂಟೇಷನ್ ಎಲ್ಲ ನಮ್ಮ ಶಿಕ್ಷಕರು ಮತ್ತು ಹೆಡ್ ಮಾಸ್ಟರ್ಗಳು ಮತ್ತು BRC, CRC ಮತ್ತು ಎಂಟೈರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಆ ಒಂದು ಮೋಟಿವೇಟೆಡ್ ಟೀಮ್ ಆಗಿ ಕೆಲಸ ಮಾಡಿರೋದ್ರಿಂದ ಈ ಒಂದು SSLCನಲ್ಲಿ ಅತಿ ಉತ್ತಮ ಫಲಿತಾಂಶ ಬಂದಿದೆ. ಸೊ ಈ ಉತ್ತಮ ಫಲಿತಾಂಶ ಕೊಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು ಮತ್ತು ಅದಕ್ಕೆ ಎಲ್ಲರೂ ಸಹಕರಿಸಿರುವಂಥ ಇಲಾಖಾ ಅಧಿಕಾರಿಗಳಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ. ಅದೇ ರೀತಿಯ ಈಗ PU2ನಲ್ಲೂ ಕೂಡ ಒಳ್ಳೆಯ ಉತ್ತಮ ಒಂದು ರಿಸಲ್ಟ್ ಬಂದಿದೆ. ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ಈ PU2 ರಿಸಲ್ಟ್ ಬಂದಿದೆ. ಅದಕ್ಕೂ ಕೂಡ ಈ ರೀತಿಯಾದಂಥ ಫೋಕಸ್ಡ್ ಆ್ಯಂಡ್ ಟಾರ್ಗೆಟೆಡ್ ಅಪ್ರೋಚಸ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಸೈಡ್ ಇಸ್ ಆಫ್ ಗ್ರೇಟ್ ಹೆಲ್ಪ್. ಸೊ ಹಿಂದಿನ ವರ್ಷಕ್ಕಿಂತ ಕಂಪ್ಯಾರಿಸನ್ನಲ್ಲಿ ನಾವು 17ನೇ ಸ್ಥಾನದಲ್ಲಿ ಇದ್ದು ಮತ್ತೆ ನಾವು 2ನೇ ಸ್ಥಾನಕ್ಕೆ SSLC ರಿಸಲ್ಟ್ಸ್ನಲ್ಲಿ ಬಂದಿದ್ದೇವೆ. ಇದು ನಮಗೆ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂಥ ಒಂದು ವಿಚಾರ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ತಾವು ಅಭ್ಯರ್ಥಿಗಳಾಗಿರಬಹುದು ಮತ್ತು ಈ ಪ್ಯಾರೆಂಟ್ಸ್ ಇರಬಹುದು, ಪ್ಯಾರೆಂಟ್ಸ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಪ್ಯಾರೆಂಟ್ಸ್ದು ಡೆಡಿಕೇಶನ್ ಇಲ್ಲದೆ ಯಾವುದು ಸ್ಟೂಡೆಂಟು ಮತ್ತು ಟೀಚರ್ಸ್ ಸಪೋರ್ಟ್ ಇಲ್ಲದೆ ಯಾವುದು ಸ್ಟೂಡೆಂಟು ಈ ರೀತಿ ಒಂದು ಒಳ್ಳೆಯ ಒಂದು ರಿಸಲ್ಟ್ಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವರೆಲ್ಲರೂ ಸಹಕಾರ ಮಾಡಿರೋದ್ರಿಂದ ಬಂದಿದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ.